ಸಂವಿಧಾನದ ಪ್ರಕಾರ ಚುನಾವಣಾ ಆಯೋಗ ಜೀವರಾಜ್ ಅವರು ಗೆದ್ದಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಲ್ಲಿ ಸರ್ಟಿಫಿಕೇಟ್ ಇದೆ ನೋಡಿ, ಜೀವರಾಜ್ ಅವರಿಗೆ ಕೊಟ್ಟಿರುವಂತ ಸರ್ಟಿಫಿಕೇಟ್ ಇದೆ. ಚುನಾವಣಾ ಆಯೋಗ ಸಂವಿಧಾನದತ್ತವಾದಂಥ ಚುನಾವಣಾ ಆಯೋಗ ಮುಖ್ಯಮಂತ್ರಿಗೂ ಇದೆ ಸರ್ಟಿಫಿಕೇಟೇ ಕೊಟ್ಟಿರೋದು, ಮುಖ್ಯಮಂತ್ರಿಗೂ. ಸೊ ಅವ್ರು ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಇಲ್ಲ ಅಂದ್ರೆ ಸಿದ್ದರಾಮಯ್ಯನೂ ಮುಖ್ಯಮಂತ್ರಿ ಇಲ್ಲ, ಈ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ. ಅದಾದ್ಮೇಲೆ ರಾಜ್ಯದ ಗೆಜೆಟ್ ಅಲ್ಲಿ, ಕರ್ನಾಟಕ ಸರ್ಕಾರದ ಗೆಜೆಟ್, ಅದರಲ್ಲೂ ಜೀವರಾಜ್ ಅವರು ಎಲೆಕ್ಟ್ ಆಗಿದ್ದಾರೆ ಅಂತ ಸರ್ಟಿಫಿಕೇಟ್ ಬಂದಿದೆ. ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾಗುವುದು, ವಿಶೇಷ ರಾಜ್ಯಪತ್ರ ಇದರಲ್ಲೂ ಆಗಿದೆ. ಅಂದ್ರೆ ಸಂವಿಧಾನದತ್ತವಾಗಿ ಗೆಜೆಟ್ ಆಗಿದೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆಮೇಲೆ ಸಭಾಧ್ಯಕ್ಷರಿಗೆ ಲೆಟರ್ ಕೊಟ್ಟಿದ್ದೀರಿ, ಸಭಾಧ್ಯಕ್ಷರಿಗೂ ಲೆಟರ್ ಕೊಟ್ಟು ಅಕ್ಲಾಯಿಂಟ್ಮೆಂಟ್ ಮಾಡಿದಿರಿ. ಆಮೇಲೆ ನಾನು ಕೂಡ ನೆನ್ನೆ ಫೋನ್ ಮಾಡಿದೆ, ಫೋನ್ಗೆ ಸಿಗಲೇ ಇಲ್ಲ. ಬೇಕು ಅಂತ ಅವಾಯ್ಡ್ ಮಾಡಿದ್ರು, ಬೇಡ ಅಂತ ಅವಾಯ್ಡ್ ಮಾಡಿದ್ರು ಗೊತ್ತಿಲ್ಲ, ಸಿಗಲೇ ಇಲ್ಲ. ಇವತ್ತು ಬೆಳಗ್ಗೆ ಸಿಕ್ಕಿ ನನಗೆ ಕಾನೂನಿನ ಬೋಧನೆಗಳನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ ತಾನೇ ಹೈಕೋರ್ಟಲ್ಲಿ ಛೀಮಾರಿ ಹಾಕಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಜೀವರಾಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲಿ ಛೀಮಾರಿ ಹಾಕಿದ್ದಾರೆ. ಗೌರವಾನ್ವಿತ ನ್ಯಾಯಾಧೀಶರು ಟ್ಯಾಂಪರ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಆಗಿತ್ತಲ್ಲ ಜೀವರಾಜ್ ಮೇಲೆ, ಅದಕ್ಕೆ ಕೇಳಿದ್ದಾರೆ. ಅವರು ಸೋತು 7 ವರ್ಷ ಆಗಿದಾರಿ, ಅವ್ರೆಂಗ್ರಿ ಟ್ಯಾಂಪರ್ ಮಾಡಿದೆ, ನಿಮ್ಮದೇ ಆಡಳಿತ, ನಿಮ್ಮದೇ ಎಲ್ಲ, ನಾಚಿಕೆ ಆಗಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದನ್ನ ನಾನು ಕೇಳಿದ್ದೀನಿ. ಸಿದ್ದರಾಮಯ್ಯನವರು ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಡಕಾಯಿತಿ ಅಂತ. ಈ ರಾಜ್ಯದಲ್ಲಿ ಯಾರಾದ್ರೂ ಡಕಾಯಿತಿ ಇದ್ರೆ ಫಸ್ಟ್ ಕಾಂಗ್ರೆಸ್ ಅವರೇ ಡಕಾಯಿತು. ಲೂಟಿಕೋರ್ರು, ಬಿರಿ ಡಕಾಯಿತಿ ಅಲ್ಲ. ಅಲಿಬಾಬಾ ಮತ್ತು 40 ಕಳ್ಳರಿದ್ದಲ್ಲ, ಹಂಗೆ ನಿಮ್ದು ಎಂಟೈರ್ ಕ್ಯಾಬಿನೆಟ್ ಹಂಗೆ. ಜೀವರಾಜ್ ಅವರು ಆಕ್ಚುಲಿ ಎಲೆಕ್ಟ್ ಆಗಿದ್ರು, ಆದ್ರೆ ಇಡೀ ರಾಜ್ಯದ ಫಲಿತಾಂಶ ಅಷ್ಟೊತ್ತಿಗೆ ಬಂದ್ಬಿಟ್ಟಿತ್ತು. ಇವ್ರ ದುರದೃಷ್ಟಕ್ಕೆ ಅಧಿಕಾರಿಗಳು ಉಲ್ಟಾಗೋದ್ರು. ಹಂಗೆ ಯಾವಾಗ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಅಂತ ಹೇಳ್ತೋ ಅವಾಗ ಉಲ್ಟಾ ಆದ್ರು. ಸಂವಿಧಾನದ ಪ್ರಕಾರ ಚುನಾವಣಾ ಆಯೋಗ ಜೀವರಾಜ್ ಅವರು ಗೆದ್ದಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಲ್ಲಿ ಸರ್ಟಿಫಿಕೇಟ್ ಇದೆ ನೋಡಿ, ಜೀವರಾಜ್ ಅವರಿಗೆ ಕೊಟ್ಟಿರುವಂತ ಸರ್ಟಿಫಿಕೇಟ್ ಇದೆ. ಚುನಾವಣಾ ಆಯೋಗ ಸಂವಿಧಾನದತ್ತವಾದಂಥ ಚುನಾವಣಾ ಆಯೋಗ ಮುಖ್ಯಮಂತ್ರಿಗೂ ಇದೆ ಸರ್ಟಿಫಿಕೇಟೇ ಕೊಟ್ಟಿರೋದು, ಮುಖ್ಯಮಂತ್ರಿಗೂ. ಸೊ ಅವ್ರು ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಇಲ್ಲ ಅಂದ್ರೆ ಸಿದ್ದರಾಮಯ್ಯನೂ ಮುಖ್ಯಮಂತ್ರಿ ಇಲ್ಲ, ಈ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ. ಅದಾದ್ಮೇಲೆ ರಾಜ್ಯದ ಗೆಜೆಟ್ ಅಲ್ಲಿ, ಕರ್ನಾಟಕ ಸರ್ಕಾರದ ಗೆಜೆಟ್, ಅದರಲ್ಲೂ ಜೀವರಾಜ್ ಅವರು ಎಲೆಕ್ಟ್ ಆಗಿದ್ದಾರೆ ಅಂತ ಸರ್ಟಿಫಿಕೇಟ್ ಬಂದಿದೆ. ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾಗುವುದು, ವಿಶೇಷ ರಾಜ್ಯಪತ್ರ ಇದರಲ್ಲೂ ಆಗಿದೆ. ಅಂದ್ರೆ ಸಂವಿಧಾನದತ್ತವಾಗಿ ಗೆಜೆಟ್ ಆಗಿದೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆಮೇಲೆ ಸಭಾಧ್ಯಕ್ಷರಿಗೆ ಲೆಟರ್ ಕೊಟ್ಟಿದ್ದೀರಿ, ಸಭಾಧ್ಯಕ್ಷರಿಗೂ ಲೆಟರ್ ಕೊಟ್ಟು ಅಕ್ಲಾಯಿಂಟ್ಮೆಂಟ್ ಮಾಡಿದಿರಿ. ಆಮೇಲೆ ನಾನು ಕೂಡ ನೆನ್ನೆ ಫೋನ್ ಮಾಡಿದೆ, ಫೋನ್ಗೆ ಸಿಗಲೇ ಇಲ್ಲ. ಬೇಕು ಅಂತ ಅವಾಯ್ಡ್ ಮಾಡಿದ್ರು, ಬೇಡ ಅಂತ ಅವಾಯ್ಡ್ ಮಾಡಿದ್ರು ಗೊತ್ತಿಲ್ಲ, ಸಿಗಲೇ ಇಲ್ಲ. ಇವತ್ತು ಬೆಳಗ್ಗೆ ಸಿಕ್ಕಿ ನನಗೆ ಕಾನೂನಿನ ಬೋಧನೆಗಳನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ ತಾನೇ ಹೈಕೋರ್ಟಲ್ಲಿ ಛೀಮಾರಿ ಹಾಕಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಜೀವರಾಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲಿ ಛೀಮಾರಿ ಹಾಕಿದ್ದಾರೆ. ಗೌರವಾನ್ವಿತ ನ್ಯಾಯಾಧೀಶರು ಟ್ಯಾಂಪರ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಆಗಿತ್ತಲ್ಲ ಜೀವರಾಜ್ ಮೇಲೆ, ಅದಕ್ಕೆ ಕೇಳಿದ್ದಾರೆ. ಅವರು ಸೋತು 7 ವರ್ಷ ಆಗಿದಾರಿ, ಅವ್ರೆಂಗ್ರಿ ಟ್ಯಾಂಪರ್ ಮಾಡಿದೆ, ನಿಮ್ಮದೇ ಆಡಳಿತ, ನಿಮ್ಮದೇ ಎಲ್ಲ, ನಾಚಿಕೆ ಆಗಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದನ್ನ ನಾನು ಕೇಳಿದ್ದೀನಿ. ಸಿದ್ದರಾಮಯ್ಯನವರು ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಡಕಾಯಿತಿ ಅಂತ. ಈ ರಾಜ್ಯದಲ್ಲಿ ಯಾರಾದ್ರೂ ಡಕಾಯಿತಿ ಇದ್ರೆ ಫಸ್ಟ್ ಕಾಂಗ್ರೆಸ್ ಅವರೇ ಡಕಾಯಿತು. ಲೂಟಿಕೋರ್ರು, ಬಿರಿ ಡಕಾಯಿತಿ ಅಲ್ಲ. ಅಲಿಬಾಬಾ ಮತ್ತು 40 ಕಳ್ಳರಿದ್ದಲ್ಲ, ಹಂಗೆ ನಿಮ್ದು ಎಂಟೈರ್ ಕ್ಯಾಬಿನೆಟ್ ಹಂಗೆ. ಜೀವರಾಜ್ ಅವರು ಆಕ್ಚುಲಿ ಎಲೆಕ್ಟ್ ಆಗಿದ್ರು, ಆದ್ರೆ ಇಡೀ ರಾಜ್ಯದ ಫಲಿತಾಂಶ ಅಷ್ಟೊತ್ತಿಗೆ ಬಂದ್ಬಿಟ್ಟಿತ್ತು. ಇವ್ರ ದುರದೃಷ್ಟಕ್ಕೆ ಅಧಿಕಾರಿಗಳು ಉಲ್ಟಾಗೋದ್ರು. ಹಂಗೆ ಯಾವಾಗ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಅಂತ ಹೇಳ್ತೋ ಅವಾಗ ಉಲ್ಟಾ ಆದ್ರು. ಸಂವಿಧಾನದ ಪ್ರಕಾರ ಚುನಾವಣಾ ಆಯೋಗ ಜೀವರಾಜ್ ಅವರು ಗೆದ್ದಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಲ್ಲಿ ಸರ್ಟಿಫಿಕೇಟ್ ಇದೆ ನೋಡಿ, ಜೀವರಾಜ್ ಅವರಿಗೆ ಕೊಟ್ಟಿರುವಂತ ಸರ್ಟಿಫಿಕೇಟ್ ಇದೆ. ಚುನಾವಣಾ ಆಯೋಗ ಸಂವಿಧಾನದತ್ತವಾದಂಥ ಚುನಾವಣಾ ಆಯೋಗ ಮುಖ್ಯಮಂತ್ರಿಗೂ ಇದೆ ಸರ್ಟಿಫಿಕೇಟೇ ಕೊಟ್ಟಿರೋದು, ಮುಖ್ಯಮಂತ್ರಿಗೂ. ಸೊ ಅವ್ರು ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಇಲ್ಲ ಅಂದ್ರೆ ಸಿದ್ದರಾಮಯ್ಯನೂ ಮುಖ್ಯಮಂತ್ರಿ ಇಲ್ಲ, ಈ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ. ಅದಾದ್ಮೇಲೆ ರಾಜ್ಯದ ಗೆಜೆಟ್ ಅಲ್ಲಿ, ಕರ್ನಾಟಕ ಸರ್ಕಾರದ ಗೆಜೆಟ್,
ಅದರಲ್ಲೂ ಜೀವರಾಜ್ ಅವರು ಎಲೆಕ್ಟ್ ಆಗಿದ್ದಾರೆ ಅಂತ ಸರ್ಟಿಫಿಕೇಟ್ ಬಂದಿದೆ. ರಾಜ್ಯ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾಗುವುದು, ವಿಶೇಷ ರಾಜ್ಯಪತ್ರ ಇದರಲ್ಲೂ ಆಗಿದೆ. ಅಂದರೆ ಸಂವಿಧಾನದತ್ತವಾಗಿ ಗೆಜೆಟ್ ಆಗಿದೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆಮೇಲೆ ಸಭಾಧ್ಯಕ್ಷರಿಗೆ ಲೆಟ್ರ್ ಕೊಟ್ಟಿದ್ದೀರಿ, ಸಭಾಧ್ಯಕ್ಷರಿಗೂ ಲೆಟ್ರ್ ಕೊಟ್ಟು ಅಕ್ಲಾಯಿಂಟ್ಮೆಂಟ್ ಮಾಡಿದ್ದೀರಿ. ಆಮೇಲೆ ನಾನು ಕೂಡ ನೆನ್ನೆ ಫೋನ್ ಮಾಡಿದೆ, ಫೋನ್ಗೆ ಸಿಗಲೇ ಇಲ್ಲ. ಬೇಕು ಅಂತ ಅವಾಯ್ಡ್ ಮಾಡಿದ್ರೋ ಬೇಡ ಅಂತ ಅವಾಯ್ಡ್ ಮಾಡಿದ್ರೋ ಗೊತ್ತಿಲ್ಲ, ಸಿಗಲೇ ಇಲ್ಲ. ಇವತ್ತು ಬೆಳಗ್ಗೆ ಸಿಕ್ಕಿ ನನಗೆ ಕಾನೂನಿನ ಬೋಧನೆಗಳನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ ತಾನೇ ಹೈಕೋರ್ಟಲ್ಲಿ ಛೀಮಾರಿ ಹಾಕಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಜೀವರಾಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲಿ ಛೀಮಾರಿ ಹಾಕಿದ್ದಾರೆ. ಗೌರವಾನ್ವಿತ ನ್ಯಾಯಾಧೀಶರು ಟ್ಯಾಂಪರ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಆಗಿತ್ತಲ್ಲ ಜೀವರಾಜ್ ಮೇಲೆ, ಅದಕ್ಕೆ ಹೇಳಿದ್ದಾರೆ ಅವರು ಸೋತು 7 ವರ್ಷ ಆಗಿದೆ ರೀ, ಅವ್ರೆಂಗ್ರಿ ಟ್ಯಾಂಪರ್ ಮಾಡಿದೆ, ನಿಮ್ಮದೇ ಆಡಳಿತ, ನಿಮ್ಮದೇ ಎಲ್ಲ, ನಾಚಿಕೆ ಆಗಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರೋವಂಥದ್ದನ್ನ ನಾನು ಕೇಳಿದ್ದೀನಿ. ಸಿದ್ದರಾಮಯ್ಯನವರು ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಡಕಾಯಿತಿ ಅಂತ. ಈ ರಾಜ್ಯದಲ್ಲಿ ಯಾರಾದರೂ ಡಕಾಯಿತಿ ಇದ್ರೆ ಫಸ್ಟ್ ಕಾಂಗ್ರೆಸ್ ಅವರೇ ಡಕಾಯಿತು. ಲೂಟಿಕೋರ್ರು, ಬಿರಿ ಡಕಾಯಿತಿ ಅಲ್ಲ. ಅಲಿಬಾಬಾ ಮತ್ತು 40 ಕಳ್ಳರಿದ್ದಲ್ಲ, ಹಂಗೆ ನಿಮ್ದು ಎಂಟೈರ್ ಕ್ಯಾಬಿನೆಟ್ ಹಂಗೆ. ಜೀವರಾಜ್ ಅವರು ಆಕ್ಚುಲಿ ಎಲೆಕ್ಟ್ ಆಗಿದ್ರು, ಆದ್ರೆ ಇಡೀ ರಾಜ್ಯದ ಫಲಿತಾಂಶ ಅಷ್ಟೊತ್ತಿಗೆ ಬಂದ್ಬಿಟ್ಟಿತ್ತು. ಇವ್ರ ದುರದೃಷ್ಟಕ್ಕೆ ಅಧಿಕಾರಿಗಳು ಉಲ್ಟಾ ಆಗೋದ್ರು. ಹಂಗೆ ಯಾವಾಗ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಅಂತ ಹೇಳ್ತೋ ಅವಾಗ ಉಲ್ಟಾ ಆದ್ರು. ಸಂವಿಧಾನದ ಪ್ರಕಾರ ಚುನಾವಣಾ ಆಯೋಗ ಜೀವರಾಜ್ ಅವರು ಗೆದ್ದಿದ್ದಾರೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಲ್ಲಿ ಸರ್ಟಿಫಿಕೇಟ್ ಇದೆ ನೋಡಿ, ಜೀವರಾಜ್ ಅವರಿಗೆ ಕೊಟ್ಟಿರುವಂತ ಸರ್ಟಿಫಿಕೇಟ್ ಇದೆ. ಚುನಾವಣಾ ಆಯೋಗ ಸಂವಿಧಾನದತ್ತವಾದಂಥ ಚುನಾವಣಾ ಆಯೋಗ, ಮುಖ್ಯಮಂತ್ರಿಗೂ ಇದೆ ಸರ್ಟಿಫಿಕೇಟೇ ಕೊಟ್ಟಿರೋದು, ಮುಖ್ಯಮಂತ್ರಿಗೂ. ಸೊ ಅವ್ರು ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಇಲ್ಲ ಅಂದ್ರೆ ಸಿದ್ದರಾಮಯ್ಯನೂ ಮುಖ್ಯಮಂತ್ರಿ ಇಲ್ಲ, ಈ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ. ಅದಾದ್ಮೇಲೆ ರಾಜ್ಯದ ಗೆಜೆಟ್ ಅಲ್ಲಿ, ಕರ್ನಾಟಕ ಸರ್ಕಾರದ ಗೆಜೆಟ್, ಅದರಲ್ಲೂ ಜೀವರಾಜ್ ಅವರು ಎಲೆಕ್ಟ್ ಆಗಿದ್ದಾರೆ ಅಂತ ಸರ್ಟಿಫಿಕೇಟ್ ಬಂದಿದೆ. ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾಗುವುದು, ವಿಶೇಷ ರಾಜ್ಯಪತ್ರ ಇದರಲ್ಲೂ ಆಗಿದೆ. ಅಂದರೆ ಸಂವಿಧಾನದತ್ತವಾಗಿ ಗೆಜೆಟ್ ಆಗಿದೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆಮೇಲೆ ಸಭಾಧ್ಯಕ್ಷರಿಗೆ ಲೆಟ್ರ್ ಕೊಟ್ಟಿದ್ದೀರಿ, ಸಭಾಧ್ಯಕ್ಷರಿಗೂ ಲೆಟ್ರ್ ಕೊಟ್ಟು ಅಕ್ಲಾಯಿಂಟ್ಮೆಂಟ್ ಮಾಡಿದ್ದೀರಿ. ಆಮೇಲೆ ನಾನು ಕೂಡ ನೆನ್ನೆ ಫೋನ್ ಮಾಡಿದೆ, ಫೋನ್ಗೆ ಸಿಗಲೇ ಇಲ್ಲ. ಬೇಕು ಅಂತ ಅವಾಯ್ಡ್ ಮಾಡಿದ್ರೋ ಬೇಡ ಅಂತ ಅವಾಯ್ಡ್ ಮಾಡಿದ್ರೋ ಗೊತ್ತಿಲ್ಲ, ಸಿಗಲೇ ಇಲ್ಲ. ಇವತ್ತು ಬೆಳಗ್ಗೆ ಸಿಕ್ಕಿ ನನಗೆ ಕಾನೂನಿನ ಬೋಧನೆಗಳನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ ತಾನೇ ಹೈಕೋರ್ಟಲ್ಲಿ ಛೀಮಾರಿ ಹಾಕಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಜೀವರಾಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟಲ್ಲಿ ಛೀಮಾರಿ ಹಾಕಿದ್ದಾರೆ. ಗೌರವಾನ್ವಿತ ನ್ಯಾಯಾಧೀಶರು ಟ್ಯಾಂಪರ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಆಗಿತ್ತಲ್ಲ ಜೀವರಾಜ್ ಮೇಲೆ, ಅದಕ್ಕೆ ಹೇಳಿದ್ದಾರೆ ಅವರು ಸೋತು 7 ವರ್ಷ ಆಗಿದೆ ರೀ, ಅವ್ರೆಂಗ್ರಿ ಟ್ಯಾಂಪರ್ ಮಾಡಿದೆ, ನಿಮ್ಮದೇ ಆಡಳಿತ, ನಿಮ್ಮದೇ ಎಲ್ಲ, ನಾಚಿಕೆ ಆಗಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರೋವಂಥದ್ದನ್ನ ನಾನು ಕೇಳಿದ್ದೀನಿ. ಸಿದ್ದರಾಮಯ್ಯನವರು ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಡಕಾಯಿತಿ ಅಂತ. ಈ ರಾಜ್ಯದಲ್ಲಿ ಯಾರಾದರೂ ಡಕಾಯಿತಿ ಇದ್ರೆ ಫಸ್ಟ್ ಕಾಂಗ್ರೆಸ್ ಅವರೇ ಡಕಾಯಿತು. ಲೂಟಿಕೋರ್ರು, ಬಿರಿ ಡಕಾಯಿತಿ ಅಲ್ಲ. ಅಲಿಬಾಬಾ ಮತ್ತು 40 ಕಳ್ಳರಿದ್ದಲ್ಲ, ಹಂಗೆ ನಿಮ್ದು ಎಂಟೈರ್ ಕ್ಯಾಬಿನೆಟ್ ಹಂಗೆ. ಜೀವರಾಜ್ ಅವರು ಆಕ್ಚುಲಿ ಎಲೆಕ್ಟ್ ಆಗಿದ್ರು, ಆದ್ರೆ ಇಡೀ ರಾಜ್ಯದ ಫಲಿತಾಂಶ ಅಷ್ಟೊತ್ತಿಗೆ ಬಂದ್ಬಿಟ್ಟಿತ್ತು. ಇವ್ರ ದುರದೃಷ್ಟಕ್ಕೆ ಅಧಿಕಾರಿಗಳು ಉಲ್ಟಾ ಆಗೋದ್ರು. ಹಂಗೆ ಯಾವಾಗ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಅಂತ ಹೇಳ್ತೋ ಅವಾಗ ಉಲ್ಟಾ ಆದ್ರು.